ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕಳಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಆ ಕಾರಣಕ್ಕೋಸ್ಕರನೇ ಒಬಿಸಿ ಸಲಹಾ ಮಂಡಳಿಯಲ್ಲಿ ಅವರಿಗೆ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಅವರು ಸಿಎಂ ಸ್ಥಾನದಿಂದ ಇಳಿತಾರೆ ಅನ್ನುವಂತಹ ಏನೆಲ್ಲ ಚರ್ಚೆಗಳಿದ್ವು, ಪ್ರಶ್ನೆಗಳಿದ್ವು, ಅದಕ್ಕೊಂದು ಕ್ಲಾರಿಟಿ ಸಿಕ್ಕಂತಾಗಿದೆ. ಹೇಗೆ? ಇದೇ ಜುಲೈ 25ನೇ ತಾರೀಕು ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಒಬಿಸಿ ರ್ಯಾಲಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸೋದಕ್ಕೆ ಮುಂದಾಗಿದೆ. ಯಾವ ಮಾದರಿಯನ್ನ ಕಾಂಗ್ರೆಸ್ ಬಳಸ್ತಿದೆ ನೋಡಿ. ಮೇಲ್ನೋಟಕ್ಕೆ ಒಬ್ರು ಅವರಿಗೆ ಒಬಿಸಿ ಲೀಡರ್ ಬೇಕು, ಕ್ಲೀನ್ ಇಮೇಜ್ ಇರುವಂತಹ ನಾಯಕ ಬೇಕು, ಜಾತ್ಯತೀತ ಇಮೇಜ್ ಇರುವಂತಹ ನಾಯಕ ಬೇಕು, ಅನುಭವಿ ಮುಖ್ಯಮಂತ್ರಿ ಬೇಕು, ಜನಪ್ರಿಯ ಮುಖ್ಯಮಂತ್ರಿ ಬೇಕು, ಜೊತೆಯಲ್ಲಿ ಮಾಸ್ ಲೀಡರ್ ಬೇಕು. ಈ ಎಲ್ಲ ಅರ್ಹತೆಗಳು ಸಿದ್ದರಾಮಯ್ಯ ಅವ್ರಿಗಿದೆ. ಇಂಥದ್ದೇ ಅರ್ಹತೆಗಳಿರುವಂತಹ ಒಬ್ಬ ನಾಯಕನನ್ನ 2014ರ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಆಯ್ಕೆ ಮಾಡಿಕೊಂಡಿತ್ತು. ಅವರು ಈಗ ಈ ದೇಶವನ್ನ 3 ಸಲ ಪ್ರಧಾನಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾದರಿಯನ್ನ ಸಿದ್ದರಾಮಯ್ಯ ಅವರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಪ್ರಯೋಗಿಸ್ತಿದೆ, ಬಳಸ್ತಿದೆ ಅನ್ನೋದಕ್ಕೆ ಸಾಕ್ಷಿ ಈ ಒಬಿಸಿ ಸಲಹಾ ಸಮಿತಿ ಏನಿದೆ, ಮಂಡಳಿ ಏನಿದೆ, ಎಐಸಿಸಿಯ ಒಬಿಸಿ ಸಲಹಾ ಮಂಡಳಿ, ಅದರ ಚೊಚ್ಚಲ ಪ್ರಯತ್ನ ಜುಲೈ 25ನೇ ತಾರೀಕು ದೆಹಲಿಯಲ್ಲಿ ಬಹುದೊಡ್ಡ ಪ್ರಯೋಗವಾಗಿ ಕಾಣಿಸುತ್ತೆ. ಯಾಕೆ? 2029ರ ಲೋಕಸಭಾ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಬಹುದೊಡ್ಡ ಮುಖವನ್ನಾಗಿ, ತನ್ನ ಮುಖವನ್ನಾಗಿ, ಜಾತ್ಯತೀತ ಮುಖವನ್ನಾಗಿ, ಅಹಿಂದ ಮುಖವನ್ನಾಗಿ, ಕ್ಲೀನ್ ಇಮೇಜ್ ಮುಖವನ್ನಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನ ತೋರಿಸೋಕೆ ಮುಂದಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಜುಲೈ 25ರ ದೆಹಲಿಯ ಬಹುದೊಡ್ಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಬಹುದಾದಂತಹ ಒಬಿಸಿ ರ್ಯಾಲಿ. ಕಾಂಗ್ರೆಸ್ ಕರ್ನಾಟಕ ಇಡೀ ದೇಶಕ್ಕೆ ಹಲವು ಪ್ರಯೋಗಗಳನ್ನು ಕೊಟ್ಟಿದೆ. ಪಂಚಾಯತ್ ರಾಜ್ ಕೊಟ್ಟಿದ್ದು ಕರ್ನಾಟಕ, ಗ್ರಾಮೀಣ ಬ್ಯಾಂಕ್ಗಳನ್ನು ಕೊಟ್ಟಿದ್ದು ಕರ್ನಾಟಕ, ಗ್ರಾಮೀಣ ಬ್ಯಾಂಕ್ ಮಾದರಿ. ಎಲ್ಲ ರಂಗಗಳಲ್ಲೂ ಕೂಡ ಫಸ್ಟ್ 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 ಕರ್ನಾಟಕ. ಆ ಕಾರಣಕ್ಕೋಸ್ಕರನೇ ಇನ್ನೊಂದು ಪ್ರಯೋಗಕ್ಕೆ ಎಲ್ಲೋ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ಜುಲೈ 25ರ ದೆಹಲಿಯ ಪ್ರಯೋಗ. ಸಿದ್ದರಾಮಯ್ಯ ಅವರನ್ನ ಮೋದಿ ಅವರ ಮಾದರಿಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಸ್ಥಾನದಲ್ಲಿ ಕೂರಿಸುವ ಲೆಕ್ಕಾಚಾರಗಳಿರಬಹುದಾ, ಅಥವಾ ಈ ಮುಖವನ್ನ ಇಟ್ಕೊಂಡು, ಸಿದ್ದರಾಮಯ್ಯ ಅವರ ಮುಖವನ್ನ ಇಟ್ಕೊಂಡು ಬಹುದೊಡ್ಡ ಗೇಮ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಕಾರಣ ಇಷ್ಟೇ ನೋಡಿ. ಅಹಿಂದ ಪ್ಲಸ್ ಒಗ್ಗಟ್ಟು, ದಕ್ಷಿಣ ಭಾರತ ಸೇರಿದಂತೆ ದೇಶಾದ್ಯಂತ ನೆಲೆಸಿರುವ ಕುರುಬ ಸಮುದಾಯವನ್ನ, ಹಿಂದುಳಿದ ಸಮುದಾಯಗಳನ್ನ, ಅದರಲ್ಲೂ ಪಶುಪಾಲಕ ಸಮಾಜಗಳನ್ನ ಒಗ್ಗೂಡಿಸುವಂಥದ್ದು ಈ ಪ್ಲಾನ್ ಇರಬಹುದು. ಕಾರಣ ಇಷ್ಟೇ, ಗದಾರ್ಯ, ಯಾದವ, ಹೀಗೆ ಸಾಕಷ್ಟು ಸಮುದಾಯಗಳು ಇದೇ ಪಶುಪಾಲಕ ಸಮಾಜಗಳು, ಯಾದವ ಸಮಾಜಗಳು ಒಟ್ಟುಗೂಡಿಸಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ. ಅದು ರಾಷ್ಟ್ರಾದ್ಯಂತ, ಉತ್ತರ ಪ್ರದೇಶ ಅಥವಾ ನೀವು ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಧನ್ಗರ್ ಸಮುದಾಯ, ಎಲ್ಲ ಕಡೆ ಬರೀ ಅದೊಂದೇ ಸಮುದಾಯನ. ಸಿದ್ದರಾಮಯ್ಯ ಅವರನ್ನ ಕೇವಲ ಕರ್ನಾಟಕದ ಮುಸಲ್ಮಾನರಲ್ಲ, ಬೇರೆ ರಾಜ್ಯಗಳಲ್ಲಿನ ಮುಸಲ್ಮಾನರು ಕೂಡ ನಮ್ಮ ನಾಯಕ ಅಂತ ಒಪ್ಪುವ ಮಟ್ಟಿಗೆ, ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಕಾಂಗ್ರೆಸ್ ಬೆಳೆಸ್ತಿದೆ ಮತ್ತು ಬಳಸ್ತಿದೆ. ನೋಡಿ, ಈಗಲೂ ಕೂಡ ಕಾಂಗ್ರೆಸ್ ಅನ್ನೋ ಒಂದು ಕನ್ನಡ ಒಂದು ಪ್ರತಿಷ್ಠಿತ ಪತ್ರಿಕೆಯ ವರದಿ ಇದು. ಅಲ್ಲಿ ದಾಖಲಾಗಿದೆ, ಕರ್ನಾಟಕದಲ್ಲಿ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಎನಿಸಿರುವ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಸಂಘಟನೆ ಸಾಮರ್ಥ್ಯವನ್ನ ದೇಶದ ಮಟ್ಟದಲ್ಲಿ ಬಳಸಿಕೊಳ್ಳುವ ಮೂಲಕ ಒಬಿಸಿ ಜೊತೆಗೆ ಅಹಿಂದ ಸಮುದಾಯವನ್ನ ಬೆಸೆಯುವ ಹಾಗೂ ಕಾಂಗ್ರೆಸ್ ಪರವಾಗಿ ಬಹುದೊಡ್ಡ ವೋಟ್ ಬ್ಯಾಂಕ್ ಸೆಳೆಯುವ ಪ್ರಯತ್ನ ಇದಾಗಿದೆ. ಮಂಡಲ್ ಆಯೋಗದ ಮಾದರಿಯಲ್ಲಿ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನು ಕ್ರೋಢೀಕರಿಸುವ ಪ್ರಮುಖ ಯೋಜನೆ ಇದಾಗಿದೆ. ಜೊತೆಗೆ 2029ರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ರೂಪಿಸುವ ಚಿಂತನೆ ಕಾಂಗ್ರೆಸ್ ವರಿಷ್ಠರದಾಗಿದೆ. ಹಾಗಂತ ಅವರನ್ನ ಪ್ರಧಾನಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. 2014ರ ಸಂದರ್ಭದಲ್ಲಿ ಬಿಜೆಪಿ ಮತ್ತು RSS ಇದೇ ರೀತಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ, ಕ್ಲೀನ್ ಇಮೇಜ್ ಇರುವಂತಹ ನಾಯಕನನ್ನ
ಬಿಜೆಪಿಗೆ ಬೇಕಿರುವಂತಹ ಸಿದ್ಧಾಂತದ ನಾಯಕನನ್ನ, ಮುಖ್ಯವಾಗಿ ಅನುಭವಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಯನ್ನ ದೆಹಲಿಗೆ ಎಳೆದು ತಂದಿತ್ತು. ಗುಜರಾತ್ನಲ್ಲಿ ಸುದೀರ್ಘ 4-5 ವರ್ಷ ಟರ್ಮ್ಗಳ ಕಾಲ ಸರಿಸುಮಾರು ಮುಖ್ಯಮಂತ್ರಿಯಾಗಿ ಆ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರಕೋಟೆಯನ್ನು ಕಟ್ಟಿಕೊಟ್ಟಂತಹ ನಾಯಕನನ್ನ, ಜನಪ್ರಿಯ ಮುಖ್ಯಮಂತ್ರಿಯನ್ನ ಅವತ್ತು ಬಿಜೆಪಿ ಎಳ್ಕೊಂಡ್ಬಂತು, ತಂದು ಮುಂದೆ ನಿಲ್ಲಿಸ್ತು, ಜನಕ್ಕೆ ತೋರಿಸ್ತು, ನೋಡಿ ಒಬ್ಬ OBCಗೆ ನಾವು ಪ್ರಧಾನಿ ಪಟ್ಟ ಕೊಡ್ತೀವಿ, ಒಬ್ಬ OBC ನಿಮ್ಮ ನಾಯಕ, ನಿಮ್ಮನ್ನಾಳುವ ನಾಯಕ ಆಗ್ತಾರೆ, ಕ್ಲೀನ್ ಇಮೇಜ್ ಇದೆ ಅಂತೆಲ್ಲ ಬಿಂಬಿಸ್ತು. ಅದೇ ರೀತಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಳಸೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಅದಕ್ಕೆ ಮೋದಿ ಮಾದರಿ ಇರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂತಹ ವಿಚಾರ. ಹಾಗಿದೆ ಜುಲೈ 25ನೇ ತಾರೀಕು ದೆಹಲಿಯಲ್ಲಿ ಏನು OBC ರ್ಯಾಲಿ ಆಗುತ್ತೆ, ಅದು ಬಹುದೊಡ್ಡ ರ್ಯಾಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ರ್ಯಾಲಿ. ಆದರೆ OBCಯ ಮುಖ್ಯಮಂತ್ರಿಗಳು, OBCಯ ಮಾಜಿ ಮುಖ್ಯಮಂತ್ರಿಗಳು, OBCಯ ಪ್ರಭಾವಿ ನಾಯಕರುಗಳು, OBC ಅಥವಾ ಅಹಿಂದ ನಾಯಕರುಗಳನ್ನ ಒಟ್ಟುಗೂಡಿಸಿದ್ರೆ, ಇನ್ಫ್ಲೂಯೆನ್ಸರ್ಗಳನ್ನ ಒಟ್ಟುಗೂಡಿಸಿದ್ರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್ಗಳನ್ನ, ಜುಲೈ 25ರ ಅತಿ ದೊಡ್ಡ ಏನು OBC ರ್ಯಾಲಿ ಇದೆ ಅದು ಕಾಂಗ್ರೆಸ್ಗೆ ಒಂದು ಪಲ್ಸ್ ಚೆಕ್ ಕೊಡುತ್ತೆ. ಏನಾಗಬಹುದು ಮುಂದೆ ಒಂದು ಕ್ಲಾರಿಟಿ ಕೊಡುತ್ತೆ. ಈ ಫಸ್ಟ್ ಟೆಸ್ಟ್ ಅಲ್ಲಿ ಜುಲೈ 25ರ ದೆಹಲಿಯ ಬೃಹತ್ OBC ರ್ಯಾಲಿಯ ಟೆಸ್ಟ್ ಅಲ್ಲಿ ಒಂದು ವೇಳೆ ಗೆದ್ದು ಬಿಟ್ರೆ, ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದ ರೀತಿಯಲ್ಲಿ ರಾಷ್ಟ್ರಮಟ್ಟದ ಸಿದ್ದರಾಮೋತ್ಸವ ಅಂತ ಅಂದ್ರೂ ತಪ್ಪಾಗೋದಿಲ್ವೇನೋ, ಇದೇನಾದ್ರೂ ವರ್ಕೌಟ್ ಆಗ್ಬಿಟ್ರೆ ಸಿದ್ದರಾಮಯ್ಯ ಅವರ ವೇಗ, ವರ್ಚಸ್ಸು, ಸಿದ್ದರಾಮಯ್ಯ ಅವರ ರಾಜಕೀಯ ಬೆಳವಣಿಗೆಯ ಗ್ರಾಫ್ ಮತ್ತೊಂದು ಮಟ್ಟಕ್ಕೆ, ಮೇಲ್ಮುಖಕ್ಕೆ ಚಿಮ್ಮುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾರೋ ತಮಿಳುನಾಡಲ್ಲಿ ಒಂದು ಪಕ್ಷದ ನಾಯಕರು ಕರೆಸಿ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಅತ್ಯಂತ ಜಾತ್ಯತೀತ ಮತ್ತು ಸಂವಿಧಾನವನ್ನ ನಿಜವಾದ ದೇವರು ಮತ್ತು ಪವಿತ್ರ ಗ್ರಂಥ ಅಂತ ನಂಬಿರುವಂತಹ ಇಂತಹ ನಾಯಕ ಯಾಕೆ ಈ ದೇಶದ ಪ್ರಧಾನಿ ಆಗಬಾರ್ದು, ಪ್ರಥಮರಾಗಬಾರ್ದು ಅಂತ ಆ ನಾಯಕರು ಹೇಳ್ತಾರೆ. ಅಂತಹ ನಾಯಕನನ್ನೇ ಇದೀಗ ಕಾಂಗ್ರೆಸ್ ಸದ್ಬಳಕೆ ಮಾಡಿಕೊಳ್ತಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಿದೆ. ಹಾಗಿದ್ರೆ ಜುಲೈ 25ರ ದೆಹಲಿಯ ಸಿದ್ದರಾಮಯ್ಯ ಅವರ ನೇತೃತ್ವದ ಬೃಹತ್ OBC ರ್ಯಾಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು? ಮೋದಿ ಮಾದರಿಯಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನ ಬಳಸುತ್ತೆ ಅನ್ನೋದಾದ್ರೆ ಕಾಂಗ್ರೆಸ್ನ ಗ್ರಾಫ್ ಕೂಡ ಚೇಂಜ್ ಆಗುತ್ತಾ? ಕಮೆಂಟ್ ಮಾಡಿ. ಎಷ್ಟು